ಉಶೀನರ ದೇಶದ ಚಕ್ರವರ್ತಿ ಶಿಬಿರಾಜ ತನ್ನ ಔದಾರ್ಯ, ಪ್ರಜಾಪಾಲನೆ, ದಾನಶೀಲತೆಗಳಿಂದ ಅಷ್ಟದಿಕ್ಕುಗಳಲ್ಲಿಯೂ ಜನಪ್ರಿಯನಾಗಿದ್ದ. ಅವನ ಕೀರ್ತಿ ಸುರಲೋಕಕ್ಕೂ ಹಬ್ಬಿ ದೇವೇಂದ್ರನಿಗೆ ಅವನನ್ನು ಒಮ್ಮೆ ಪರೀಕ್ಷಿಸುವ ಮನಸ್ಸಾಯಿತು. ಅದರಂತೆ ಅಗ್ನಿಯೊಡನೆ ಭೂಮಿಗೆ ಬಂದ. ಅಗ್ನಿ ಪಾರಿವಾಳದ ರೂಪ ಧರಿಸಿ ದೇವೇಂದ್ರ ಗಿಡುಗನಾಗಿ ಪಾರಿವಾಳವನ್ನು ಅಟ್ಟಿಸಿಕೊಂಡು ಹೋಗುವ ನಾಟಕ ಆರಂಭಿಸಿದರು. ಸುತ್ತಿ ಸುತ್ತಿ ಪಾರಿವಾಳ ತನ್ನ ಪ್ರಾಣ ರಕ್ಷಣೆಗಾಗಿ ಹಾರುತ್ತಾ ಹಾರುತ್ತಾ ಅರಮನೆಯಲ್ಲಿ ಕುಳಿತಿದ್ದ ಶಿಬಿರಾಜನ ತೊಡೆಯನ್ನ ಆಶ್ರಯಿಸಿತು. ಗಿಡುಗನಿಂದ ತನ್ನನ್ನು ಕಾಪಾಡುವಂತೆ ಆರ್ತನಾಗಿ ಬೇಡಿತು ಪಾರಿವಾಳ. ಅಷ್ಟರಲ್ಲಿ ಗಿಡುಗ, ರಾಜನ್, ಇದು ನನ್ನ ಆಹಾರ, ನನಗೆ ಕೊಟ್ಟು ಬಿಡು, ನನ್ನ ಆಹಾರ ಕಸಿದ ಪಾಪಿಯಾಗಬೇಡ ಎಂದಿತು. ರಾಜನಿಗೆ ಮಾತನಾಡುವ ಈ ಪಕ್ಷಿಗಳನ್ನು ಕಂಡು ಆಶ್ಚರ್ಯವಾಯಿತು. ಇವು ಸಾಧಾರಣ ಪಕ್ಷಿಗಳಂತೂ ಅಲ್ಲವೇ ಅಲ್ಲ ಎಂಬ ಅರಿವಾಯಿತು. ಒಂದೆಡೆ ಪಾರಿವಾಳದ ರಕ್ಷಣೆ, ಇನ್ನೊಂದೆಡೆ ಗಿಡುಗನಿಗೆ ಆಹಾರ ಒದಗಿಸುವಿಕೆ. ಆದರೆ ಪಾರಿವಾಳಕ್ಕೆ ರಕ್ಷಿಸುವುದಾಗಿ ಅಭಯ ನೀಡಿ ಗಿಡುಗನಿಗೆ ಹೇಳಿದನು, ಗಿಡುಗ ಮಹಾಶಯ, ನಿನಗೆ ಭೂರಿ ಭೋಜನ ಕೊಡುತ್ತೇನೆ, ಸಾಕಷ್ಟು ಮಾಂಸ ಕೊಡುತ್ತೇನೆ, ಇದರ ಜೀವದ ಹೊರತಾಗಿ ಏನೇ ಕೇಳು ಕೊಡುತ್ತೇನೆ, ಆ ಪಾಪದ ಪಾರಿವಾಳವನ್ನು ಬಿಟ್ಟು ಬಿಡು. ಗಿಡುಗ ಹೇಳಿತು, ಮಹಾರಾಜ, ಕೊಡುವುದಾದರೆ ಪಾರಿವಾಳವನ್ನೇ ಕೊಡು, ಅಥವಾ ಬದಲಾಗಿ ಅಷ್ಟೇ ತೂಕದ ನಿನ್ನ ಬಲತೊಡೆಯ ಮಾಂಸವನ್ನು ಕೊಡು. ಶಿಬಿ ಚಕ್ರವರ್ತಿ ಆ ಮಾತಿಗೆ ಒಪ್ಪಿ ಒಂದು ತಕ್ಕಡಿ ತರಿಸಿ ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನಿಟ್ಟು ತನ್ನ ಬಲತೊಡೆಯ ಮಾಂಸವನ್ನು ತಾನೇ ಕತ್ತರಿಸಿ ಮತ್ತೊಂದು ತಟ್ಟೆಯಲ್ಲಿ ಹಾಕತೊಡಗಿದ. ಅಚ್ಚರಿ ಎಂಬಂತೆ ಎಷ್ಟೇ ಮಾಂಸ ಹಾಕಿದರೂ ಪಾರಿವಾಳದ ತೂಕಕ್ಕೆ ಸಮನಾಗಲಿಲ್ಲ. ರಾಜ ತನ್ನ ಶರೀರದ ಒಂದೊಂದೇ ಭಾಗಗಳನ್ನು ಕತ್ತರಿಸಿ ಹಾಕಿದ. ಪಾರಿವಾಳ ಹೆಚ್ಚು ತೂಗುತ್ತಿತ್ತು. ಶಿಬಿ ಚಕ್ರವರ್ತಿ ಪ್ರಶಾಂತವದನಾಗಿ ನಸುನಗುತ್ತಾ ಕೈ ಮುಗಿದು ತಾನೇ ತಟ್ಟೆಯಲ್ಲಿ ಕುಳಿತು ಬಿಟ್ಟನು. ಗಿಡುಗ ಸಂತೃಪ್ತಿಯಿಂದ, ರಾಜ, ನಾನಿಂದು ತೃಪ್ತ, ನೀನು ಪಾರಿವಾಳವನ್ನು ಉಳಿಸಿಕೊಂಡಿದ್ದೀಯಾ ಎಂದು ಹೇಳಿ ಹಾರಿಹೋಯಿತು. ರಾಜನು ಅಚ್ಚರಿಯಿಂದ ಪಾರಿವಾಳದ ಮೈದಡವಿ, ಇದೆಲ್ಲ ಏನು, ಯಾರು ನೀವು ಎಂದು ವಿಚಾರಿಸಲು ಪಾರಿವಾಳ ಹೇಳಿತು, ಶಿಬಿರಾಜ, ನಾನು ಅಗ್ನಿ, ಆ ಗಿಡುಗನೇ ದೇವೇಂದ್ರನು. ನಿನ್ನ ದಾನಶೀಲತೆ ಬಗ್ಗೆ ಕೇಳಿ ಪರೀಕ್ಷಿಸಲು ಬಂದೆವು, ತೃಪ್ತರಾದೆವು. ನಿನ್ನ ಕೀರ್ತಿ ಎಲ್ಲೆಡೆ ಹರಡಲಿ. ನೀನು ಕತ್ತರಿಸಿಕೊಟ್ಟ ದೇಹದ ಭಾಗಗಳು ಸುಂದರವೂ ಸುವರ್ಣಮಯವೂ ಆಗಲಿ. ಆ ಭಾಗದಿಂದಲೇ ನಿನಗೊಬ್ಬ ಸತ್ಪುತ್ರ ಹುಟ್ಟಲಿದ್ದಾನೆ. ಅವನಿಗೆ ಕಪೋತರೋಮನೆಂದು ನಾಮಕರಣ ಮಾಡು. ಅವನು ಉತ್ತಮ ಪುತ್ರ ಹಾಗೂ ಪ್ರಜಾಪಾಲಕನಾಗುವನು. ಶುಭವಾಗಲಿ. ಪಾರಿವಾಳ ಹಾರಿ ಮಾಯವಾಗಿತ್ತು. ಶಿಬಿ ಚಕ್ರವರ್ತಿ ಪರೀಕ್ಷೆಯಲ್ಲಿ ಜಯಶೀಲನಾಗಿದ್ದ. ಆಗಸದಿಂದ ದೇವಾದಿದೇವತೆಗಳು ಪುಷ್ಪವೃಷ್ಟಿಗೈದರು. ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ದರೂ ಕಾಪಾಡುವುದು ಮಹಾನ್ ಗುಣ. ಶಿಬಿ ತನ್ನ ಪ್ರಾಣಕ್ಕಿಂತ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದನು. ಆಶ್ರಯಕ್ಕಾಗಿ ಬಂದವರನ್ನು ರಕ್ಷಿಸುವುದು ಶ್ರೇಷ್ಠ ಧರ್ಮವಾಗಿದೆ. ಇದರಿಂದ ದೇವತೆಗಳು ಕೂಡ ಪ್ರಸನ್ನರಾಗುತ್ತಾರೆ.